ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಕೋಲಾರ, ಶಾಲಾ ಶಿಕ್ಷಣ ಇಲಾಖೆ ಕೋಲಾರ ಹಾಗೂ ಕೆಜೆಪುರವರ ಸಹಯೋಗದಲ್ಲಿ ಜಿಲ್ಲಾಧಿಕಾರಿಗಳಾದ ಎಂಆರ್ ರವಿರವರ ಅಧ್ಯಕ್ಷತೆಯಲ್ಲಿ ನಗರದ ಆಂಡರ್ಸನ್ಪೇಟೆಯಲ್ಲಿರುವ ಸೆಂಟ್ ಮೇರೀಸ್ ಪ್ರೌಢಶಾಲೆಯಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ಹಾಗೂ ಪೋಷಕರೊಂದಿಗೆ ಪ್ರೇರಣಾ ಸಂವಾದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ಕೃಷ್ಣಮೂರ್ತಿ, ಕೆಜಿಎಫ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಕೆಎಂ ಶಾಂತರಾಜು, ಪೌರಾಯುಕ್ತರಾದ ಪವನ್ ಕುಮಾರ್, ಬಿಇಒ ಸೈದಾಬಿ, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ನರಸಿಂಹಮೂರ್ತಿ, ಉಪತಹಶೀಲ್ದಾರ್ ಹರಿಪ್ರಸಾದ್, ಜಿಲ್ಲಾ ಶಿಕ್ಷಣಾಧಿಕಾರಿಗಳಾದ ಸಗೀರಾ ಅಂಜುಮ್, ವೀಣಾ, ವಿಷಯ ಪರಿವೀಕ್ಷಕರಾದ ಸೈಯದ್ ಸಮೀವುಲ್ಲಾ ಶಂಕರೇಗೌಡ, ಶಾಲಾ ಮುಖ್ಯೋಪಾಧ್ಯಾಯರಾದ ಮೇರಿ ಎಸ್ತರ್ ರಾಣಿ, ವಿವಿಧ ಶಾಲೆಗಳ ಮುಖ್ಯೋಪಾಧ್ಯಾಯರು, ಶಿಕ್ಷಕರು ಹಾಗೂ ಬಿಇಒ ಕಚೇರಿಯ ಸಿಬ್ಬಂದಿ ಹಾಜರಿದ್ದರು. ನಮಸ್ಕಾರ ಸರ್. ಶಿಕ್ಷಕರೇ ಹಾಗೂ ವಿದ್ಯಾರ್ಥಿಗಳು, ನಾವು ಈ ಹೊತ್ತಿನಲ್ಲಿ ಒಂದು ಮುಖ್ಯವಾದ ಉದ್ದೇಶಕ್ಕಾಗಿ ಸೇರಿದ್ದೇವೆ. ಅದು ನಮ್ಮ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಪ್ರೇರಣೆ ನೀಡುವ ಒಂದು ಪ್ರಯತ್ನ. ಈ ಕಾರ್ಯಕ್ರಮವನ್ನ ಬೋಧನೆ, ಪ್ರೋತ್ಸಾಹ ಮತ್ತು ಸಕಾರಾತ್ಮಕ ಬದಲಾವಣೆಗಳ ಮೂಲಕ ಪ್ರೇರಣೆಯನ್ನ ಮಾಡಲು ನಾವು ಇಲ್ಲಿ ಈ ಒಂದು ಸಂದರ್ಭದಲ್ಲಿ ನಿಂತಿದ್ದೀವಿ. ಇಲ್ಲಿ ಇರುವ ಪ್ರತಿ ವಿದ್ಯಾರ್ಥಿಯು ನಿಜವಾಗ್ಲೂ ಅಮೂಲ್ಯ. ನೀವೆಲ್ಲ ನಮ್ಮ ಪರೀಕ್ಷೆಗಳನ್ನು ಇನ್ನೆಷ್ಟು ಸಾಧನೆ ಮಾಡಲು ಸಂಪೂರ್ಣ ಸಮರ್ಥರಾಗಿರ್ತೀರಿ. ಆದರೆ ನಿಮ್ಮ ಒಂದು ಬೇಕಾಗಿರುವ ಕೇವಲ ಸ್ವಲ್ಪ ಪ್ರೇರಣೆ, ಸ್ವಲ್ಪ ಧೈರ್ಯ ಹಾಗೂ ಹೊಸ ದೃಷ್ಟಿಕೋನ ಆಗಿದೆ. ನೋಡಿ ಮಕ್ಕಳೇ, ನಿಮ್ಮ ಜೀವನವನ್ನೇ ಬದಲಾಯಿಸುತ್ತದೆ. ಅದೇ ರೀತಿ ನಿಮ್ಮ ನಿರ್ಲಕ್ಷ್ಯದಿಂದ ನೀವು ನಾವೇ ಪಶ್ಚಾತ್ತಾಪ ಪಡಬಾರದು ಅಂತಾನೆ ನಾವು ಈ ಒಂದು ಪ್ರೇರಣಾ ಶಿಬಿರವನ್ನ ಇಲ್ಲಿ ಆಚರಣೆಯನ್ನ ಮಾಡ್ತಾ ಇದ್ವಿ. ನಾವು ಯಾವತ್ತೂ ಪ್ರಗತಿಯನ್ನ ಸಾಧಿಸಕ್ಕೇನೆ ಎಲ್ಲಾ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ. ನಿಮ್ಮ ಸುತ್ತಲೂ ಇರುವ ಎಲ್ಲಾ ಪ್ರೋತ್ಸಾಹದಿಂದ ನೀವು ನಿಮ್ಮ ಕನಸುಗಳನ್ನು ಜೀವ ತುಂಬಿ ನಿಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಲು ನಿಮ್ಮ ಮೇಲೆ, ನಿಮ್ಮ ಕಲಿಕೆಯ ಸಾಮರ್ಥ್ಯದ ಮೇಲೆ ನಂಬಿಕೆ ಇಟ್ಟುಕೊಳ್ಳಿ. ಎಲ್ಲವೂ ನಿಷ್ಠೆ, ಶ್ರಮ ಮತ್ತು ಧೈರ್ಯದಿಂದ ಸಾಧನೆ ಮಾಡಕ್ಕೆ ಸಾಧ್ಯ. ಯಾವುದೇ ದೇಶದ ಪ್ರಗತಿಯು ಆ ದೇಶದ ಶಿಕ್ಷಣ ವ್ಯವಸ್ಥೆಯನ್ನು ಅವಲಂಬಿಸಿದೆ. ಅದೇ ರೀತಿಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ವಿಕಾಸಕ್ಕೂ ಹಾಗೂ ಉತ್ತಮ ಜೀವನಕ್ಕೂ ಶಿಕ್ಷಣವೇ ಮೂಲ ಎಂಬುದನ್ನ ಮನಗೊಂಡಿರುವ ಇಡೀ ಜಿಲ್ಲೆಯ ಆಡಳಿತವನ್ನು ನಡೆಸುವ ಅವಿರತ ಕಾರ್ಯಕಲಾಪಗಳ ನಡುವೆಯೂ ಯಾವುದೇ ಒಬ್ಬ ವಿದ್ಯಾರ್ಥಿಯು ಕಲಿಕೆಯಲ್ಲಿ ಹಿಂದಿರುಗಬಾರದು. ಅಮೂಲ್ಯ ಎಂದು ಭಾವಿಸಿ ಮಕ್ಕಳಾದ ನಿಮ್ಮೆಲ್ಲರನ್ನು ಶೈಕ್ಷಣಿಕ ಪ್ರಗತಿಯ ವೈಯಕ್ತಿಕ ಒತ್ತನ್ನು ಕೊಟ್ಟು ನಿಮ್ಮೆಲ್ಲರನ್ನು ಪ್ರೋತ್ಸಾಹಿಸಲು, ಮಾರ್ಗದರ್ಶನ ನೀಡಲು ಇಲ್ಲಿಗೆ ಆಗಮಿಸಿರುವಂತಹ ಅತ್ಯಂತ ಸಂಭಾವ್ಯ ವ್ಯಕ್ತಿಗಳಾದ ನಮ್ಮೆಲ್ಲರ ಪ್ರೀತಿಯ ಹಾಗೂ ಗೌರವಿತ ಶ್ರೀ ಡಾಕ್ಟರ್ ಎಂಆರ್ ರವಿ ಸರ್, IAS ಜಿಲ್ಲಾಧಿಕಾರಿಗಳು, ಕೋಲಾರ ಜಿಲ್ಲೆ, ಇದು ಇವರು ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಪರವಾಗಿ ಸ್ವಾಗತ, ಸುಸ್ವಾಗತ. ನಮ್ಮೆಲ್ಲರ ಪರವಾಗಿ ನಮ್ಮ ಉಪನಿರ್ದೇಶಕರಾದ ಕೃಷ್ಣಮೂರ್ತಿ ಅವರಿಗೆ ಸ್ವಾಗತ, ಸುಸ್ವಾಗತ.
ಸಾಧಿಸ್ತಾ ಇರುವಂತಹ ಮಕ್ಕಳಿಗೆ ಮತ್ತೆ ಅವರ ಪೋಷಕರಿಗೆ ಈ ವರ್ಷದ SSLC ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಬೇಕು, ಉನ್ನತವಾದಂತಹ ಫಲಿತಾಂಶ ಬರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ದಿನ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಈ ದಿನ ಈ ಸಭೆಯನ್ನು ಕರೆಯಲಾಗಿದೆ. ಈ ಸಭೆಯಲ್ಲಿ ಉಪಸ್ಥಿತಿರುವಂತಹ ಮಾನ್ಯ ಜಿಲ್ಲಾಧಿಕಾರಿಗಳಾದಂತಹ ರವಿ ಸರ್ ಅವರೇ, SP ಸರ್ ಆದಂತಹ ಶಾಂತಕುಮಾರ್ ಸರ್ ಅವರೇ, ಹಾಗೂ ತಾಲೂಕಿನ ಎಲ್ಲ ಅಧಿಕಾರಿ ವರ್ಗದವರೇ, ನಮ್ಮ BO ಅವರೇ, EO ಅವರೇ, ಸಬ್ಜೆಕ್ಟ್ ಇನ್ಸ್ಪೆಕ್ಟರ್, ಮುಖ್ಯವಾಗಿ ಬಂದಿರತಕ್ಕಂತಹ ಎಲ್ಲ ಆಯ್ದ ಶಾಲೆಗಳಿಂದ ಬಂದಿರತಕ್ಕಂತಹ ಮಕ್ಕಳೇ ಮತ್ತೆ ಪೋಷಕರೇ, ಮಾಧ್ಯಮ ಮಿತ್ರರೇ. ಈ ಕಡೆ ಮಾತ್ರ ವಾಯ್ಸ್ ಬರ್ತಾ ಇಲ್ಲ, ಯಾಕೆ ಬರ್ತಾ ಇಲ್ಲ? ನಮಸ್ಕಾರ ಹೇಳೋದು, ನಮಸ್ಕಾರ ಹೇಳೋದು ನಮ್ಮ ಸಂಸ್ಕಾರ ಅಲ್ವಾ? ನಮಸ್ಕಾರ ಅಂತ ಹೇಳಿದಾಗ ಅಷ್ಟೇ ಜೋರು ಧ್ವನಿಯಲ್ಲಿ ಖುಷಿಯಾಗಿ ನಗುತ್ತಾ ನಮಸ್ಕಾರ ಅಂತ ಹೇಳೋಕೆ ಸರ್ಕಾರ ನಿಮಗೆ ಟ್ಯಾಕ್ಸ್ ಹಾಕಲ್ಲ. ಹೌದಾನೆ? ನಗೋಕೆ ಯಾಕೆ ಹಿಂಜರಿಕೆ? ಖುಷಿಯಾಗಿರೋಕೆ ಯಾಕೆ ಹಿಂಜರಿಕೆ? ನಾವೇನು ಕಳ್ತನ ಮಾಡಿದೀವ? ಸುಳ್ಳು ಹೇಳಿದೀವ? ಮೋಸ ಮಾಡಿದೀವ? ಮತ್ತೆ ನಗೋಕೆ, ಖುಷಿಯಾಗಿರೋಕೆ, ಸಂತೋಷವಾಗಿರೋಕೆ ಇನ್ನೇನು ಬಾಧೆ ನಿಮಗೆ ಅಲ್ವಾ? ನಮಸ್ಕಾರ ಅಂತ ಹೇಳ್ತೀರಾ? ನಮಸ್ಕಾರ. ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರತಕ್ಕಂಥ ಎಲ್ಲ ಅತಿ ಗಣ್ಯರೇ ಹಾಗೂ ಮಾಧ್ಯಮದ ಸ್ನೇಹಿತರೆ, ಈಗಾಗಲೇ DDP ಅವರು ಮತ್ತು ಚಂದ್ರೇಗೌಡರು ನಿಮಗೆ ಈ ಕಾರ್ಯಕ್ರಮದ ಉದ್ದೇಶ ಏನು, ಯಾಕೆ ನೀವೆಲ್ಲರೂ ಇವತ್ತು ಇಲ್ಲಿದ್ದೀರಿ, ಯಾವ ಕಾರಣಕ್ಕಾಗಿ ನಿಮ್ಮನ್ನೆಲ್ಲ ಇಲ್ಲಿ ಸೇರಿಸಿದ್ದಾರೆ, ಮನೆಯಲ್ಲಿ ಅಪ್ಪ ಅಮ್ಮನ ಜೊತೆ ತಪ್ಪಿಸ್ಕೊಂಡು ಶಾಲೆ ಬರ್ತೀರಿ, ಶಾಲೆಗೆ ಇರ್ಬೇಕಾದ್ರೆ ಅಪ್ಪ ಅಮ್ಮನ ನೆನೆಸ್ಕೋತೀರಿ, ಈಗ ಅಪ್ಪ ಅಮ್ಮ ಜೊತೆಲಿ ಒಂದೇ ವೇದಿಕೆಯಲ್ಲಿ ಇರೋದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ಸ್ವಲ್ಪ ಕಷ್ಟ ಆಗುತ್ತಲ್ವಾ? ನಿಮ್ಗೇನೋ ಕೈಕಾಲು ಬೆಳೆದಾಗುತ್ತೆ, ಚೇಷ್ಟೆ ಮಾಡಕ್ಕಾಗಲ್ಲ, ಮಾತಾಡಕ್ಕಾಗಲ್ಲ, ತರಲೆ ಮಾಡಕ್ಕಾಗಲ್ಲ. ಹೌದಾನೆ? ಹೇಳ್ಬೇಕು, ಹೌದು ತಾನೆ? ಆಗ ನಿಮ್ಮ ಅಪ್ಪ ಅಮ್ಮನಿಗೆ ಗೊತ್ತಾಗುತ್ತೆ. ಬಹಳ ಸಂತೋಷ. KGF ತಾಲೂಕಿನಲ್ಲಿ ತಾಯಿಯರು ಪೋಷಕರು ಬಂದಿದ್ದೀರಿ. ಚಂದ್ರೇಗೌಡರು ಹೇಳಿದಾಗೆ ಸಂಖ್ಯೆ ಕಡಿಮೆ ಇರಬಹುದು, ಆದ್ರೆ ಸಂಖ್ಯೆ ಬಹಳ ಮುಖ್ಯ ಅಲ್ಲ. ಏನ್ ಬಹಳ ಮುಖ್ಯ ಅಂದ್ರೆ ಕ್ವಾಲಿಟಿ, ಗುಣಾತ್ಮಕತೆ ಇರೋದು ಬಹಳ ಮುಖ್ಯ. ನಾನು ಮೊದಲಿಗೆ ಪೋಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಹಾಗೂ ಈ ಭಾಗದ ಈ ಕ್ಷೇತ್ರದ ಎಲ್ಲ ಉಪಾಧ್ಯಾಯರಿಗೆ, ಶಿಕ್ಷಕರುಗಳಿಗೆ ಜಿಲ್ಲಾಡಳಿತ ಪರವಾಗಿ ಹೃತ್ಪೂರ್ವವಾದಂತಹ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಸಾಮಾನ್ಯ ಪರೀಕ್ಷೆಗಳು ಅಂತ ಹೇಳಿದ್ರೆ ಇದರಿಂದ ತಲೆ ಒಳಗಡೆ ಒಳಬಿಟ್ಟಿದ್ದಾರೆ. ಭಯ, ಹೆದರಿಕೆ, ಏನಾಗ್ಬಿಡುತ್ತೋ, ಆತಂಕ, ಹಿಂಜರಿಕೆ, ಸಂಕೋಚ ಇವೆಲ್ಲವೂ ಕೂಡ ಜೊತೆ ಸೇರ್ಕೊಂಡಿದೆ. ಪರೀಕ್ಷೆಗೂ ಭಯಕ್ಕೂ ಇರುವ ಸಂಬಂಧ ಅದು ಯಾರು ಕಲ್ಪಿಸ್ಕೊಂಡಿರೋದು? ರಾತ್ರಿ ಹೊತ್ತು ನಾವು ಮಲಗಿದಾಗ ಬೆಳಗಿನಲ್ಲಿ ನಾವು ಮಾಡುವ ಚಟುವಟಿಕೆಗಳು ಕತ್ತಲಾಗಿ ಇದ್ದಕ್ಕಿದ್ದಂಗೆ ನಮ್ಮ ಮನಸ್ಸಿನಲ್ಲಿ, ನಮ್ಮ ತಲೆ ಒಳಗಡೆ ಏನೋ ಒಂದು ರೀತಿ ಭಯ ಅನ್ನುವ ಆತಂಕ ಶುರುವಾಗುತ್ತಲ್ವಾ? ಆ ರೀತಿಯಾದಂತಹ ಒಂದು ನೆರಳು, ಒಂದು ಛಾಯೆ ಪರೀಕ್ಷೆ ಮೇಲೆ ಇರೋದನ್ನ ನಾವು ಬಹಳ ವರ್ಷದಿಂದ ಗಮನಿಸ್ತಾ ಇದ್ದೀವಿ. ನಾನು ಪ್ರಾರಂಭದಲ್ಲಿ ಹೇಳಿದೆ, ನೀವು ಯಾಕೆ ಭಯ ಬೀಳ್ತೀರಿ ಅಂತ. ಭಯ ಬೀಳಬೇಕಾಗಿದ್ದು ಯಾವಾಗ? ಏನಾದ್ರು ತಪ್ಪು ಮಾಡಿದಾಗಲ್ವಾ? ಮನೆಯಲ್ಲಿ ಸುಳ್ಳು ಹೇಳಿ ನಿಮ್ಮ ಅಪ್ಪ ಅಮ್ಮನಿಗೆ ಸಿಕ್ಕಾಕೊಂಡ್ರೆ ನೀವು ಎದುರ್ಕೋಬೇಕು. ಶಾಲೆಯಲ್ಲಿ ಓದದೆ ಅವರಿಗೆ ಹೋಮ್ವರ್ಕ್ ಅಥವಾ ಏನೋ ಒಪ್ಪಿಸದೆ ಹೋದ್ರೆ ಸಹಜವಾಗಿ ಸ್ವಲ್ಪ ಭಯ ಇದ್ದೇ ಇರುತ್ತೆ ಅಲ್ವಾ? ಇನ್ನೇನಾದ್ರು ತಪ್ಪು ಮಾಡಿದಾಗ ಮಾತ್ರ ಇರಬೇಕು. ಇಲ್ಲದೆ ಹೋದ್ರೆ ನೀವು ಭಯ ಪಡಬೇಕಾದಂತ ಪ್ರಮೇಯವೇ ಇಲ್ಲ ಅನ್ನೋದು ನನ್ನ ಒಂದು ಮಾತು. ನಿಜ ತಾನೆ? ಸೊ ಹಾಗಾಗಿ ನಿಮಗೆ ಮುಂದೆ ಬಂದಿದ್ದಾರೆ. ಪರೀಕ್ಷೆ ಅಂದ್ರೆ ಅದು ಭಯ ಅಲ್ಲ, ಪರೀಕ್ಷೆಯನ್ನ ನಾವೆಲ್ಲರೂ ಸಂಭ್ರಮಿಸೋಣ ಅಂತ. ಏನು ಸಂಭ್ರಮಿಸೋದು? ಹಬ್ಬ ಬಂದ್ರೆ ಸಂಭ್ರಮಿಸ್ತೀವಿ, ಫಂಕ್ಷನ್ ಮಾಡಿದ್ರೆ ಖುಷಿ ಪಡ್ತೀವಿ, ಅದೆಲ್ಲ ಓಕೆ. ಪರೀಕ್ಷೆನೂ ನಾವು ಸೆಲೆಬ್ರೇಟ್ ಮಾಡಬಹುದಾ? ಕ್ಯಾನ್ ವಿ ಸೆಲೆಬ್ರೇಟ್ ಅವರ್ ಎಕ್ಸಾಮ್ಸ್? ಎಸ್, ವಿ ಕ್ಯಾನ್ ಸೆಲೆಬ್ರೇಟ್ ಎಕ್ಸಾಮ್ಸ್ ಆಲ್ಸೋ ಅನ್ನೋದು ಇವತ್ತಿನ ಒಂದು ಪ್ರಮುಖವಾದಂತಹ ಒಂದು ಮಾತು ಅಥವಾ ಒಂದು ಸಂದೇಶ ಅಂತ ಬೇಕಾಗಿ ತಗೊಳ್ಳಿ. ಹೇಗೆ ಸರ್ ಅದು? ಮುಂದೆ ಪರೀಕ್ಷೆ ಇದೆ, 34-35 ದಿನ ಇದೆ, ನಾವು ಅಷ್ಟು ಓದಬೇಕು, ಗಣಿತ ಓದಬೇಕು, ಸೈನ್ಸ್ ಓದಬೇಕು,
ಒಂದೊಂದ್ಸರಿ ಕನ್ನಡವೇ ತಲೆ ಕತ್ತೋದಿಲ್ಲ, ಇಂಗ್ಲಿಷ್ ಅಂತೂ ಗಂಟೋರು ಬರುತ್ತೆ, ಕೆಳಗಡೆ ಇಳಿಯೋದೇ ಇಲ್ಲ. ಹೌದಾ ಇಲ್ವೋ? ಈ ತರ ನೀವು ನಿಮ್ಮಲ್ಲೇ ಆದಂತಹ ಕೆಲವು ಭಾವನೆಗಳನ್ನ ರೂಢಿಸ್ಕೊಂಡ್ಬಿಟ್ಟಿದ್ದೀರಿ. ದಯಮಾಡಿ ಅವೆಲ್ಲ ತೆಗೆದುಬಿಟ್ಟು ನಿಮ್ಮ ಮನಸ್ಸನ್ನ ಓಪನ್ ಬುಕ್ ಅಂತ ಹೇಳ್ತೀವಲ್ಲ, ಮುಕ್ತವಾಗಿ ಇಟ್ಕೊಳ್ಳುವ ಪ್ರಯತ್ನವನ್ನ ಮಾಡಿ. ಮುಂದೆ ಏನೋ ಒಂದಿದೆ ಅನ್ನುವ ಭಯ ಇದೆಯಲ್ಲ, ಅದನ್ನ ತೆಗೆದಾಕ್ಬಿಡಿ. ನಿಮ್ಗೆ ಕುವೆಂಪು ಅವರ ಹೆಸರು ಗೊತ್ತಲ್ವಾ? ಕುವೆಂಪು ಅವರ ಹೆಸರು ಗೊತ್ತು, ಕೇಳಿದ್ದೀರಿ, ಓದಿದ್ದೀರಲ್ವಾ? ಅವ್ರು ಹೇಳ್ತಾ ಇದ್ದಾರೆ ಏನಂತಂದ್ರೆ, ಹಿಂದೆ ಗುರುವಿದ್ದ, ಮುಂದೆ ಗುರಿ ಇತ್ತು ಅಲ್ವಾ? ಹಿಂದೆ ಗುರುವಿದ್ದ, ನನ್ನಿಂದ ಗುರುವಿದ್ದಾರೆ, ಮುಂದೆ ಗುರಿ ಇತ್ತು, ಸಾಗುತ್ತಿತ್ತು ಸಿಂಹಗಳ ಪಡೆ, ಸಾಗುತ್ತಿತ್ತು ಸಿಂಹಗಳ ಪಡೆ. ಇಂದು ಈಗ ಹಿಂದೆ ಗುರುವಿಲ್ಲ, ಮುಂದೆ ಗುರಿ ಇಲ್ಲ, ಸಾಗುತ್ತಿದೆ ಗುರಿಗಳ ಮಂದೆ. ಇದು ಹೇಳಿ ಎಷ್ಟು ವರ್ಷ ಆಯ್ತು, ಎಷ್ಟು ದಶಕಗಳಾಯ್ತು. ಇವತ್ತು ನಾವು ನೀವೆಲ್ಲವೂ ಅದೇ ರೀತಿಯಲ್ಲಿ ಆಲೋಚನೆ ಮಾಡ್ತಾ ಇದ್ದೀವಿ ಅಂತಂದ್ರೆ ಪ್ರಾಯಶಃ ನಾವು ಯೋಚನೆ ಮಾಡುವ ರೀತಿ ಸರಿಗಿಲ್ಲ ಅಂತ ಅನಿಸ್ತದೆ. ಹೌದಾ ಇಲ್ವೋ? ಪ್ರೇರಣಾ ಶಿಬಿರ ಅಂತ ಹೇಳಿದ್ರು. ಇದು ಪ್ರೇರಣಾ ಶಿಬಿರ ನನಗೆ ಸಂವಾದ ಮಾಡೋದು ಒಳ್ಳೆಯದೇನು ಅಂತ ಅನಿಸುತ್ತೆ. ನಾನು ನಿಮ್ ಜೊತೆ ಮಾತಾಡ್ಬೇಕು ಅಂತ ಬಂದಿದ್ದೀನಿ. ಇಲ್ಲಿಯವರೆಲ್ಲರೂ ಮಾತುಗಾರರೆ, ನಾವು ಯಾರು ಮಾತುಗಾರರೆ, ಮಾತನ್ನು ಮಲ್ಲೆ. ಆಮೇಲೆ ಇವರು ಹೇಳ್ತಾ ಇದ್ದಾರೆ, ಅವರು ಪಾಪ SSLC ಕೂಡ ಬಹಳ ಉನ್ನತ ದರ್ಜೆಯಲ್ಲಿ ಓದಿ ಬಂದವರಲ್ಲ, ಸಿಕ್ಕ ಅವಕಾಶಗಳನ್ನು ಸದುಪಯೋಗಪಡಿಸಿಕೊಂಡೆ. ಇದು ಬಹಳ ಮುಖ್ಯ. Opportunities come to your door and they knock at your door. When you are asleep inside, the opportunities will fly away, will vanish from your door. ಯಾವತ್ತೂ ಅಷ್ಟೇ ನೀವು ನೆನಪಿಟ್ಕೋಬೇಕು, ನನ್ನ ಮನೆ ಬಾಗಿಲನ್ನು ಹಾಕೊಂಡ್ಬಿಟ್ಟಿದ್ದೀನಿ. ಮನೆಯ ಬಾಗಿಲಂದ್ರೆ ಕಿವಿ, ಕಣ್ಣು, ಮೂಗು ಎಲ್ಲವನ್ನು ಮುಚ್ಕೊಂಡ್ಬಿಡೋದು. ಯಾವಾಗ ಮನಸ್ಸಿಗೆ ನೀವು ಬೀಗ ಹಾಕೋತಿರೋ, ಮನಸ್ಸನ್ನ ನೀವು ತೆರೆದಿರೋ, ಬೀಗ ಹಾಕೊಂಡಾಗ ನಿಮ್ಮ ಮನೆಯ ಬಾಗಿಲಿಗೆ ಕದದ ಹತ್ರ ಬಂದು ಅವಕಾಶಗಳು ಕದ ತಟ್ಟುತ್ತವೆ. ಅವಕಾಶಗಳು ನಿಮ್ಮ ಮನೆಯ ಬಾಗಿಲಿಗೆ ಬಂದು, ನಿಮ್ಮ ಹೃದಯದ ಬಾಗಿಲಿಗೆ ಬಂದು, ನಿಮ್ಮ ಮನಸ್ಸಿನ ಬಾಗಿಲಿಗೆ ಬಂದು ಕದವನ್ನ ತಟ್ಟುತ್ತದೆ. ಆಗ ನಾವು ಜಾಗೃತರಾಗಿರಬೇಕು. ನೀವು ಆಗ ಜಾಗೃತರಾಗಿ ಎಚ್ಚರಿಕೆ ಇಲ್ಲದೆ ನಿದ್ದೆ ಮಾಡ್ತಾ ಕೂತ್ಕೊಂಡ್ರೆ ಆ ಅವಕಾಶಗಳು ಪಕ್ಕದ ಮನೆಗೆ ಹೋಗುತ್ತೆ ಅಷ್ಟೇ, ಇನ್ನೆಲ್ಲೂ ಹೋಗೋದಿಲ್ಲ. ಇನ್ನೊಬ್ಬರ ಹತ್ರ ಹೋಗುತ್ತೆ ಅಷ್ಟೇ, ಇನ್ನೊಬ್ಬರ ಹತ್ರ ಹೋಗುತ್ತೆ. ಹೌದಾನೆ? ನಾವು ಆ ಕ್ಷಣದಲ್ಲಿ